ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವಿಡಿಯೋ ಮಾಡಿ. ತುಂಬ ದಿನ ಅಲ್ಲ, 9 ತಿಂಗಳಾಯಿತು. ಲಾಸ್ಟ್ IPL RCBದು ಮ್ಯಾಚ್ ಮುಗಿದ ಮೇಲೆ ಅಲ್ಲಿಗೆ ಸ್ಟಾಪ್ ಆಯಿತು ವಿಡಿಯೋ. ಮತ್ತೆ ಬೇರೆ ಕ್ರಿಕೆಟ್ ಬಗ್ಗೆ ಯಾವುದೂ ವಿಡಿಯೋ ಮಾಡಿಲ್ಲ. ಬಟ್ ಇವಾಗಲೂ ಇನ್ಕನ್ಸಿಸ್ಟೆನ್ಸಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಥರ ಆಗಿದ್ದೀನಿ ನಾನು. ಬಟ್ ಕೆಲವೊಂದು ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗ್ತಿಲ್ಲ. ಯಾರೂ ಕೇಳ್ತಾನೆ ಇಲ್ಲ ಅಂತ ಅಂದ್ಕೊಳ್ಳಿ, ಪರವಾಗಿಲ್ಲ. ಬಟ್ ಮುಂದೊಂದು ದಿನ ಏನೋ ಒಂದು ಆಸೆ, ಗ್ರೋ ಆಗ್ಬೋದಲ್ಲ ಅಂತ ಒಂದು ಸಣ್ಣ ಸಣ್ಣ ಆಸೆ. ಸೊ IPL 2026 ಸ್ಟಾರ್ಟ್ ಆಯಿತು. 4 ಮ್ಯಾಚ್ ಆಯಿತು. RCB ವರ್ಸಸ್ SRH. RCB ಅದ್ದೂರಿ ಆರಂಭ. ಆ ಮ್ಯಾಚ್ ಮಾಡ್ತೀನಿ. ಫಸ್ಟ್ ಮ್ಯಾಚು ಪಂಜಾಬ್ನ ಮಾಡ್ತೀನಿ, ಯಾಕಂದರೆ ನೆನ್ನೆ ನೋಡಿದ್ದೀನಿ ಮ್ಯಾಚು. ಮೊನ್ನೆಲ್ಲ ಸ್ವಲ್ಪ ಹೈಲೈಟ್ಸ್ ನೋಡೋಕ್ಕಾಗಿಲ್ಲ. RCB ಮ್ಯಾಚ್ ನೋಡಿದ್ದೆ, ಮುಂಬೈದು ಮತ್ತು ಚೆನ್ನೈ ರಾಜಸ್ಥಾನ್ದು ನೋಡೋಕ್ಕಾಗಿಲ್ಲ. ಸೊ ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ, ಎಲ್ಲ ವಿಡಿಯೋಗಳು ಬರುತ್ತೆ. ಸೊ ಇದು ಫಸ್ಟ್ ಬರುತ್ತೆ, ಪಂಜಾಬು ಮತ್ತು ಗುಜರಾತು ಫಸ್ಟ್ ಬರುತ್ತೆ. ನನಗೆ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫೇವ್ರೇಟ್ಸ್ ಇದ್ದಿದ್ದು ಪಂಜಾಬ್. ಲಾಸ್ಟ್ ಸೀಸನ್ ಅವರು ರನ್ನರ್ ಅಪ್ಸ್ ಆಗಿದ್ರು. ಒಳ್ಳೆ 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 ಗೇಮ್ ಆಡಿದ್ರು ಲಾಸ್ಟ್ ಇಯರ್. ಒಳ್ಳೆ ಕನ್ಸಿಸ್ಟೆನ್ಸಿ ತೋರಿಸಿದ್ರು. ನಂಬರ್ 1 ಸ್ಥಾನದಲ್ಲಿ ಫಿನಿಶ್ ಮಾಡಿದರು. ಬಟ್ ಅನ್ಫಾರ್ಚುನೇಟ್ಲಿ ಕ್ವಾಲಿಫೈಯರ್ 1ನಲ್ಲಿ ಸೋತೋದ್ರು. ಆಮೇಲೆ ಫೈನಲಲ್ಲಿ ನಮ್ಮ ಕೈಯಲ್ಲಿ ಸೋತೋದ್ರು, RCB ಕೈಯಲ್ಲಿ. ಬಟ್ ಟೀಮ್ ಮಾತ್ರ ಸಖತ್ ಸ್ಟ್ರಾಂಗ್ ಆಗಿತ್ತು. ಈ ವರ್ಷನೂ ಅದೇ ಕೋರ್ ಟೀಮ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನನಗನ್ಸಿತ್ತು, ಯಾರಪ್ಪ ಅವರು, ಜೋಶ್ ಇಂಗ್ಲಿಷ್ ಅವರು ಮಿಸ್ ಆಗ್ಬೋದಾ. ಯಾಕಂದರೆ ನೀವು ಲಾಸ್ಟ್ ಇಯರ್ ನೋಡಿದ್ರೆ ಅವರು ಬೂಮ್ರಾ ವಿರುದ್ಧನೇ, ಮುಂಬೈ ವಿರುದ್ಧ ಎಂಥ ಇನ್ನಿಂಗ್ಸ್ ಆಡ್ತಾರೆ ಅಂದರೆ ಜೋಶ್ ಇಂಗ್ಲಿಷು. ಆಲ್ಮೋಸ್ಟ್ ಅವರು ಆಡಿದ್ರಿಂದನೇ ಒಂದು ಮ್ಯಾಚ್ ಗೆಲ್ತೆ ಆ್ಯಕ್ಚುಲಿ ಮುಂಬೈ ಮೇಲೆ, ನನಗೆ ತಿಳಿದಿರೋ ಮಟ್ಟಿಗೆ. ಬಟ್ ಚೆನ್ನಾಗಿ ಆಡಿದ್ರು ಅವರು. ಅವರು ಆಡಿದ್ದೆಲ್ಲ ಮ್ಯಾಚಲ್ಲೂ ಇಂಪ್ಯಾಕ್ಟ್ ಮಾಡೇ ಆಡಿದ್ರು. ಫೇಲ್ ಆಗಿ ತುಂಬ ಕಮ್ಮಿ. ಬಟ್ ಏನೋ ಅವರು ಅವೈಲಬಲ್ ಇರಲ್ಲ ಅಂದ್ಬಿಟ್ಟು ಅವ್ರನ್ನ ಕೈ ಬಿಟ್ಟಿದ್ದು. ಬಟ್ ಅವ್ರು LSG ಹೋಗಿ ಜಾಯ್ನ್ ಆದರು. ಅವ್ರ ಪ್ಲೇಸಿಗೆ ಬಂದಿದ್ದು ಕೂಪರ್ ಕೊಹ್ಲಿ. ನೆನ್ನೆ ಅವ್ರು ಆಡಿದ ಇನ್ನಿಂಗ್ಸು ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಟಾಸ್ ಗೆದ್ದಿದ್ದು ಪಂಜಾಬು. ಆಲ್ಮೋಸ್ಟ್ ಚೇಸಿಂಗ್ ಟೀಮೇ ವಿನ್ ಆಗ್ತಿದೆ. ಸೊ ಆಲ್ಮೋಸ್ಟ್ ಒನ್ ಸೈಡೆಡ್ ಥರನೇ ಆಗ್ತಿತ್ತು ಎಲ್ಲ ಮ್ಯಾಚು. ಬಟ್ ನೆನ್ನೆ ಮ್ಯಾಚ್ ಮಾತ್ರ ನೆಕ್ ಟು ನೆಕ್ ಬಂದಿತ್ತು. ಮಳೆ ಬರ್ತಿರೋ ಕಾರಣಕ್ಕೋ ಏನೋ ರೀಸನ್ ಗೊತ್ತಿಲ್ಲ ನನಗೆ, ನೆಕ್ ಟು ನೆಕ್ ಬಂದಿತ್ತು. ಇನ್ನೇನು ಈಸಿಯಾಗಿ ಪಂಜಾಬ್ ಗೆಲ್ತಾರೆ ಅನ್ನೋ ಸಿಚುವೇಶನಿಂದ ಯಾಕೋ ಪಂಜಾಬ್ ಅವ್ರು ಕೈ ಕೊಡ್ತಾರೆ ಅನ್ನೋ ಸ್ಟೇಜಿಗೆ ಬಂದಿತ್ತು ಮಾತ್ರ. ಅದಂತೂ ನಿಜ. ಪಂಜಾಬ್ ಅವ್ರಿಗೆ ಬಾಯಿಗೆ ಬಂದಿತ್ತು. 110ಗೆ 2 ಏನೋ ಇದ್ದಿದ್ದು, ಮತ್ತು 118ಗೆ 6 ವಿಕೆಟ್ ಹೋಗ್ಬಿಟ್ಟಿದೆ. 4 ವಿಕೆಟ್ ಪಟ 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 ಬಂದದ್ದು ಓದದ್ದು ಹಿಂಗೆ ಆಯಿತು. ಸೊ ಅದೆಲ್ಲ ಮಾತಾಡೋಣ. ಅದಕ್ಕಿಂತ ಮುಂಚೆ ಟಾಸ್ ವಿನ್ ಆಗಿ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ GT. ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ GT ಅವರು. ಬರೋಬ್ಬರಿ ಅವ್ರಿಗೆ ಲಾಸ್ಟ್ ಸೀಸನ್ ಯಾರು ಟಾಪ್ 3ಯಲ್ಲಿ ಶುಭ್ಮನ್ ಗಿಲ್ಲು, ಸಾಯಿ ಸುದರ್ಶನ್, ಬಟ್ಲರು ಚಿಂದಿ ಚಿತ್ರಾನ ಇನ್ನಿಂಗ್ಸ್ ಆಡಿದ್ರು. ಟಾಪ್ ಹೆವಿ ಟೀಮು. ಆಲ್ಮೋಸ್ಟ್ 900+ ಓಪನಿಂಗ್ ರನ್ಸ್ ಅವ್ರಿಗೆ ಲಾಸ್ಟ್ ಸೀಸನಲ್ಲಿ. ಸೊ ಮುಂಚೆ ಕೊಹ್ಲಿ, ಡೆವಿಲಿಯರ್ಸ್ ಇತ್ತು. ಅದಾದಮೇಲೆ ಕೊಹ್ಲಿ ಮತ್ತು ಓಪನಿಂಗ್ ಅಂದರೆ ಏನು ಕಾಂಬಿನೇಷನಲ್ಲಿ ಯಾರಿಗೆ ರನ್ ಜಾಸ್ತಿ ಬಂದಿತ್ತು ಅಂತ. ಅದಾದಮೇಲೆ ಕೊಹ್ಲಿ ಮತ್ತು ಡುಪ್ಲೆಸಿಸ್ಗಿತ್ತು. ಅದಾದಮೇಲೆ ಸಾಯಿ ಸುದರ್ಶನ್ ಮತ್ತು ಗಿಲ್ಗಿದೆ ಓಪನಿಂಗ್ ಪಾರ್ಟ್ನರ್ಶಿಪ್ ಅಲ್ಲ, ಹೈಯೆಸ್ಟ್ ಪಾರ್ಟ್ನರ್ಶಿಪ್ ರನ್ಸ್ ಅಂತ. ಸೊ ನೆನ್ನೆ ಅದರಲ್ಲಿ ತೋರಿಸ್ತಾ ಇದ್ರು. ನಾನು ಒಳ್ಳೆ ಗ್ರೌಂಡ್ ಶಾಟೇ ಆಡ್ತಾರೆ, ರಿಸ್ಕ್ ತಗೊಳ್ಳಲ್ಲ, ರಿಸ್ಕ್ ಕ್ರಿಕೆಟ್ ಆಡಲ್ಲ ಅವರು. ಬಟ್ ಇತ್ತೀಚಿನ ಕಾಲದಲ್ಲಿ ಏನಾಗಿದೆ T20ಯಲ್ಲಿ, ಎಸ್ಪೆಷಲಿ ನಮ್ಮ IPL ಮತ್ತು ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಯಾವ ಥರ ಡೆವಲಪ್ಮೆಂಟ್ ಆಗಿದೆ, ಯಾವ ಥರ ಚಿಂದಿ ಚಿತ್ರಣ ಮಾಡ್ತಾವ್ರೆ ಬೌಲರ್ಸ್ಗಳನ್ನ ಅಂದರೆ ಬಂದಂಗೆ ಗುದ್ದದೆ, ತಡೆದಾಡೋದು, ನೋಡೋದಿಲ್ಲ, ಹೊಡೆಯೋದು, ಚಚ್ತಾ ಇರೋದೆ. ಸೊ ಇವ್ರು ಇನ್ನೂ ಹಳೆ ಫಾರ್ಮೆಟಲ್ಲೇ ಇದ್ದಾರೆ. ಅದರಿಂದನೇ ಇವ್ರಿಗೆ ಹೊಡೆತ ತಿಂದ್ರ ಅಂತ ಅನಿಸುತ್ತೆ. ಸಾಯಿ ಸುದರ್ಶನ್ ಬೇಗ ಔಟ್ ಆದರು. ಮಾರ್ಕೋ ಹ್ಯಾನ್ಸನ್ ಬಂದು ಬ್ರೇಕ್ ಥ್ರೂ ತಂದು ಕೊಟ್ಟರು. ಅದಾದಮೇಲೆ ಶುಭ್ಮನ್ ಗಿಲ್ಲೂ ಅಷ್ಟು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಬಟ್ಲರು ಒದ್ದಾಡೋದು, ಯಾರೂ ಕನ್ವರ್ಟ್ ಮಾಡೋಕ್ಕಾಗಿಲ್ಲ. ಒಳ್ಳೆ ಹೆಲ್ದಿ ರನ್ಸೇ ಬಂದಿತ್ತು, ಬಟ್ ಅದನ್ನು ಕನ್ವರ್ಟ್ ಮಾಡೋಕ್ಕಾಗಿಲ್ಲ. ಚಹಲ್ ಒಳ್ಳೆ ವಿಕೆಟ್ಗಳು ಸಿಕ್ತು. ಅದಾದಮೇಲೆ ವೈಶಾಖ್ ವಿಜಯ್ ಕುಮಾರ್, ನಮ್ಮ ಕನ್ನಡಿಗ, ಚೆನ್ನಾಗಿ ಮಾಡಿದ್ರು. ಅವರು ಸಖತ್ತಾಗಿ ಹಾಕಿದ್ರು ಬೌಲಿಂಗು. ಸೊ ಓವರಾಲ್ ಆಗಿ 160 ಚಿಲ್ಲರೆ ಹೊಡೆದು ಇನ್ನಿಂಗ್ಸ್ನ ಕ್ಲೋಸ್ ಮಾಡಿ. ನನಗೆ ಬೇಜಾರಾಗಿದೆ ಏನಂದರೆ, ತೆವಾಟಿಯಾ ಮತ್ತು ಶಾರುಖ್ ಖಾನ್ ಇನ್ನೇನಾದರೂ ಇನ್ನೊಂದು 20-30 ರನ್ ಎಕ್ಸ್ಟ್ರಾ ಅವ್ರೇನಾದರೂ ಸೇರಿಸಿದ್ರೆ ಮೇ ಬಿ ಕಷ್ಟ ಆಗ್ತಿತ್ತು ಪಂಜಾಬ್ಗೆ ಅಂತ ಅನಿಸ್ತಿತ್ತು ನನಗೆ. ಬಟ್ 168ಗೇನೋ ಅಲ್ಲಿಗೆ ಅವ್ರದ್ದು ಫಸ್ಟ್ ಇನ್ನಿಂಗ್ಸ್ ಮುಕ್ತಾಯ ಆಯಿತು. ನನಗೇನು ಅಷ್ಟು ಇಂಪ್ರೆಸಿವ್ ಅಂತ ಅನಿಸಿಲ್ಲ. ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಮಾಡೋಕ್ಕಾಗಿಲ್ಲ. ಈ ಕಡೆ ಬಟ್ಲರು ಒಂದೊಳ್ಳೆ ಶಾಟ್ಸ್ ಆಡಿದ್ರು, ಬಟ್ ಅವರು ರನ್ನೇ ಬಾಲೇ ಇತ್ತು ಆಲ್ಮೋಸ್ಟ್. ಶುಭ್ಮನ್ ಗಿಲ್ಲು ಆ್ಯಕ್ಚುಲಿ ಅವ್ರಿಗೆ ಪ್ರೂವ್ ಮಾಡೋಕ್ಕಿದೆ. ಆ್ಯಕ್ಚುಲಿ T20 ಟೀಮಲ್ಲಿ ಇಲ್ಲ ಅವರು. ಬಟ್ ಅವರು ಇನ್ನೂ ಒಂದು ಮ್ಯಾಚಲ್ಲಿ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ಟಾಪ್ ಹೆವಿನ ಇವ್ರು 3 ಜನನೇ ನನ್ನ ಪ್ರಕಾರ ಮ್ಯಾಚ್ ವಿನ್ನರ್ಸು GTಗೆ. ಇನ್ನು
ಫಸ್ಟ್ ಇನ್ನಿಂಗ್ಸ್ ಮುಗ್ತು, ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಯಿತು ಪಂಜಾಬ್ ಅವ್ರದ್ದು. ಪ್ರಿಯಾಂಶ್ ಆರ್ಯನ ಸೀಸನ್ 1 ಚೆನ್ನಾಗಿ ಆಡಿದ್ರು. ಸೀಸನ್ 2 ಹೇಗೆ ಆಡ್ತಾರೆ ಏನಂದ್ರೆ ಅವ್ರು ಬೇಗನೆ ಔಟ್ ಆಗಿಬಿಟ್ರು. ಅದಾದಮೇಲೆ ಬಂದಿದ್ದು ಪ್ರಭ್ಸಿಮ್ರನ್ ಸಿಂಗು ಮತ್ತು ಕೂಪರ್ ಕೊಹ್ಲಿ. ಸೀರಿಯಸ್ಲಿ 22 ವರ್ಷದ ಹುಡುಗ ಕೂಪರ್ ಕೊಹ್ಲಿ, ಅವರು ರಿಕಿ ಪಾಂಟಿಂಗ್ ಅವರು ಅವ್ರ ಮೇಲೆ ಭರವಸೆ ಇಟ್ಟು ಅವ್ರನ್ನ ಟೀಮಲ್ಲಿ ತರಿಸಿ ನಂಬರ್ 3 ಪೊಸಿಷನ್, ಎಂಥ ಪೊಸಿಷನ್ ಅದು ಗೊತ್ತು ನಿಮಗೆ. ನಂಬರ್ 3 ಪೊಸಿಷನಲ್ಲಿ ಆಡಕ್ಕೆ ಬಿಟ್ಟು ಒಳ್ಳೆ ಮ್ಯಾಚ್ ವಿನ್ನಿಂಗ್ ನಾಕು. ಅವರು ಸಿಂಗಲ್ ಹ್ಯಾಂಡೆಡ್ಲಿ ಒಂದು ಕಡೆ ವಿಕೆಟ್ ಬೀಳ್ತಾ ಇದ್ದಾರೆ ಟಪ 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 ಅಂತ, ಇವ್ರು ಮಾತ್ರ ಬಂಡೆ ಕಲ್ಲಿ ನಿಂತಿದ್ರು. ನನಗಂತೂ ಚಿಂದಿರ ರಶೀದ್ ಖಾನ್ ಹೊಡಿತಾರೆ ಸಿಕ್ಸ್ಗಳು, ಆಹಾ ಚಿಂದಿ ಮಾತ್ರ. ಅದಾದಮೇಲೆ ಶ್ರೇಯಸ್ ಅಯ್ಯರ್ ಬರ್ತಾರೆ. ಶ್ರೇಯಸ್ ಅಯ್ಯರ್ ಶಾರ್ಟ್ ಬಾಲ್ ಒಂದೆರಡು ಸಿಕ್ಸ್ ಹೊಡಿತಾರೆ. ಅಂದರೆ ಶಾರ್ಟ್ ಬಾಲ್ ಹಾಕಿದ್ರೆ ಅವ್ರು ಮುಂಚೆ ಔಟ್ ಆಗ್ತಿದ್ರು, ಇವಾಗ ಅದನ್ನ ನೆಗೆಟ್ ಮಾಡಿ ಒಳ್ಳೆ ಸರಿಯಾಗಿ ಕಲ್ತು ಬಂದಿದ್ದಾರೆ, ಅಂದರೆ ಪ್ರಾಕ್ಟೀಸ್ ಮಾಡಿ ಬಂದಿದ್ದಾರೆ. ಅದಾದಮೇಲೆ ಅವ್ರಿಗೆ ಕೂಪರ್ ಕೊಹ್ಲಿ ಹೊಡೆದಿದ್ದು ಒಂದು ಏಟ ರಶೀದ್ ಖಾನ್ ಬೌಲಿಂಗಲ್ಲಿ ಬಂದು ಕೈಗೆ ಬೀಳುತ್ತೆ. ಅವಾಗ ಇಂಜುರಿ ಥರ ಆಗುತ್ತೆ. ಅದಾದಮೇಲೆ ವಿಕೆಟ್ ಬೀಳುತ್ತೆ. ತಗೊಳ್ರಿ ವಿಕೆಟು. ಶ್ರೇಯಸ್ ಅಯ್ಯರ್ ಹೋಗ್ತಾರೆ, ಶಶಾಂಕ್ ಸಿಂಗ್ ಹೋಗ್ತಾರೆ, ಅದಾದಮೇಲೆ ಸ್ಟೋಯ್ನಿಸ್ ಹೋಗ್ತಾರೆ. ಎಲ್ಲ ಪ್ರಸಿದ್ಧ ಕೃಷ್ಣ ಬಂದಂಗೆ ಇವ್ರದ್ದು ಯಾರ್ದು ಶ್ರೇಯಸ್ ಅಯ್ಯರ್ ವಿಕೆಟ್ ತೆಗಿತಾರೆ. ನಾವು ಅನ್ಕೊಂಡ್ವಿ ಏನಕ್ಕೆ ಪ್ರಸಿದ್ಧ ಕೃಷ್ಣನ ಅಷ್ಟು ಲೇಟಾಗಿ ತಂದರು ಅಂತ. ಮೇ ಬಿ ಇನ್ನೂ ಸ್ವಲ್ಪ ಬೇಗ ತಂದಿದ್ರೆ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಇರ್ತಿತ್ತಾ ಅಂತ. ಬಟ್ ಅದೇನು ಟ್ಯಾಕ್ಟಿಕ್ಸ್ ಅಂತ ಗೊತ್ತಿಲ್ಲ ನನಗೆ. ನಿಮ್ಗೆ ಯಾರ್ಯಾರು ಗೊತ್ತಿದೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಮಾರ್ಕೋ ಜಾನ್ಸನ್ ಬರ್ತಾರೆ, ಒಂದು ಸಿಕ್ಸ್ ಹೊಡಿತಾರೆ, ಅವರು ಔಟ್ ಆಗಿಬಿಡ್ತಾರೆ. ಅದಾದಮೇಲೆ ಬ್ರಾಟ್ಲೆಟ್ ಒಂದು ಪ್ರಸಿದ್ಧ ಕೃಷ್ಣ ಒಂದು ಸಿಕ್ಸ್ ಹೊಡಿತಾರೆ, ಚಿಂದಿ ಸಿಕ್ಸ್. ಅದಾದಮೇಲೆ ಎಲ್ಲ ಇಳಿದೋಯ್ತು. ಅದಕ್ಕಿಂತ ಮುಂಚೆ ರಬಾಡಾಗಿ ಹೊಡಿತಾರೆ ಆ್ಯಕ್ಚುಲಿ ಇವರು ಕೂಪರ್ ಕೊಹ್ಲಿ ಅನ್ಸುತ್ತೆ. ಅಲ್ಲಿ ಪ್ರೆಷರ್ ಎಲ್ಲ ಇಳಿದೋಗುತ್ತೆ. ಅದಾದಮೇಲೆ ಬ್ರಾಟ್ಲೆಟ್ ಹೊಡಿತಾರೆ. ಅಲ್ಲಿಗೆ ಮ್ಯಾಚ್ ಸೆಟ್ ಆ್ಯಂಡ್ ಮ್ಯಾಚು. ಪಂಜಾಬ್ ಅವ್ರು ಮ್ಯಾಚ್ ವಿನ್ ಆಗ್ತಾರೆ. ನನ್ನ ಕ್ಲಿಯರ್ ಫೇವ್ರೇಟ್ಸ್ ಇದು ಪಂಜಾಬೇ. GT ಬೌಲಿಂಗ್ ಚೆನ್ನಾಗಿದೆ, ಬಟ್ ಬ್ಯಾಟಿಂಗ್ ಕಷ್ಟ ಇದೆ. ಬಟ್ಲರ್ ಫಾರ್ಮಲ್ಲಿಲ್ಲ, ಶುಭ್ಮನ್ ಗಿಲ್ಗೆ ಮೇಲೆ ಪ್ರೆಷರ್ ಇದೆ. ಸಾಯಿ ಸುದರ್ಶನ್ ಕನ್ಸಿಸ್ಟೆಂಟಾಗಿ 2 ಸೀಸನ್ ಆಡಿ 3ನೇ ಸೀಸನ್ ಹೆಂಗೆ ಆಡ್ತಾರೆ ನಂಗೆ ಗೊತ್ತಿಲ್ಲ. ಮೇ ಬಿ GTಗೆ ಈ ವರ್ಷ ತೊಂದರೆ ಆಗ್ಬೋದು ಅಂತ ಅನಿಸ್ತಿದೆ. ನೋಡುವ ಏನಾಗುತ್ತೆ ಅಂತ. ಬಟ್ ಪಂಜಾಬ್ ಅವರು ಫಸ್ಟ್ ಮ್ಯಾಚ್ ಗೆದ್ದು, ಅದು ಮುಲ್ಲನ್ಪುರಲ್ಲಿ ಅವ್ರು ಆ್ಯಕ್ಚುಲಿ 10 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ದಿರೋದು. ಇದು 3ನೇದಾಗುತ್ತೆ. 11 ಮ್ಯಾಚಲ್ಲಿ 3 ಮ್ಯಾಚಸ್ ಗೆದ್ದಂಗೆ ಆಗುತ್ತೆ. ಬಟ್ ಸೂಪರ್ ಆಗಿತ್ತು ಮ್ಯಾಚಿನ. ಒನ್ ಸೈಡೆಡ್ ಆಗಿರಲಿಲ್ಲ. ಲಾಸ್ಟಲ್ಲಿ ಯಾವ ಕಡೆ ವಾಲುತ್ತೆ ಅನ್ನೋ ಥರ ಇತ್ತು. ಆಲ್ಮೋಸ್ಟ್ ಇನ್ನೊಂದು 2 ವಿಕೆಟ್ ಏನಾದರೂ ಬೇಗ ಬಿದ್ದಿದ್ದರೆ GT ಕಡೆಗೆ ವಾಲ್ತಿತ್ತು ಮ್ಯಾಚು. ಬಟ್ ಫೈನಲಿ ಬ್ರಾಟ್ಲೆಟ್ 6 ಹೊಡೆದು ಪ್ರೆಷರ್ ಕಮ್ಮಿ ಮಾಡಿ. ಬಟ್ ಕೂಪರ್ ಕೊಹ್ಲಿ ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್. ಅವ್ರ IPL ಡೆಬ್ಯೂ ಗೇಮ್ ಇದು. ಸಖತ್ ಪ್ರಾಮಿಸಿಂಗ್ ತೋರಿಸಿದ್ದಾರೆ. ಇವ್ರ ಥರ ಡೆಲ್ಲಿಲಿ ಒಬ್ರು ಬಂದಿದ್ರು, ಒಂದು ಸೀಸನ್ ಆಡಿದ್ರು, ಆಮೇಲೆ ಅವರು ಕಳೆದೇ ಹೋದ್ರು. ಬಟ್ ಇವ್ರು ಆಗದೆ ಇರಲಿ, ಚೆನ್ನಾಗಿ ಆಡಲಿ ಅಂತ ನೋಡೋಣ. ಪಂಜಾಬ್ ಒಳ್ಳೆ ಸೀಸನ್ ಆಗಲಿ ಅವ್ರಿಗೂ ಮತ್ತು ಪಂಜಾಬ್ ಅವ್ರಿಗೂ. ಪ್ರಿಯಾಂಶ್ ಆರ್ಯ ಹೆಂಗೆ ಆಡ್ತಾರೆ ನೆಕ್ಸ್ಟ್ ಮ್ಯಾಚಸಲ್ಲಿ. ಶ್ರೇಯಸ್ ಅಯ್ಯರ್ಗೆ ಏನಾದರೂ ಹೆವಿ ಇಂಜುರಿ ಆಗಿದೆ ಗೊತ್ತಿಲ್ಲ. ಬಟ್ ಏನೂ ಆಗದೆ ಇರಲಿ, ಪಂಜಾಬು ಟಾಪ್ ಕಂಟೆಂಡರ್ಸ್ ಪ್ಲೇ ಆಫ್ಸಿಗೆ ಬರೋಕ್ಕೆ. ನನ್ನ ಪ್ರಕಾರ RCB, ಮುಂಬೈ, ಪಂಜಾಬು, ರಾಜಸ್ಥಾನ್ ಅಥವಾ ಡೆಲ್ಲಿ ಅಂತ ಅನ್ನಿಸ್ತಿದೆ. ನೋಡುವ ಏನಾಗುತ್ತೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಾಲೋವರ್ಸ್ ವಿಡಿಯೋ ರೀಚ್ ಆಗಲಿ ಫಸ್ಟ್, ಆಮೇಲೆ ಫಾಲೋವರ್ಸ್ ಬಗ್ಗೆ ಮಾತಾಡೋಣ. ಬಟ್ ವಿಡಿಯೋ ರೀಚ್ ಆಗೋ ಥರ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ. ಇನ್ನೂ 3 ಮ್ಯಾಚ್ ಬರುತ್ತೆ. RCB ವರ್ಸಸ್ SRH, ಮುಂಬೈ ವರ್ಸಸ್ KKR. ಅದಾದಮೇಲೆ ಮತ್ತು ರಾಜಸ್ಥಾನ್ ವರ್ಸಸ್ CSK ಮಾಡಬೇಕು. ಚಿಂದಿ ಇತ್ತು ಮಾತ್ರ ಮ್ಯಾಚ್ ಅದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ವ್ಯೂಸ್ ಬರಬೇಕು ಬೇಗ.